ನೋಡ್ಬೋದು ನೀವು ಬಿರಿಯಾನಿ ಏನಿದೆಯೋ ವೆಜ್ ಬಿರಿಯಾನಿ ರೆಡಿಯಾಗಿದೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಪ್ರಿಯ ಪ್ರಕಾಶ್ ಅಂಡ್ ವೆಲ್ಕಮ್ ಟು ಮೈ ಚಾನಲ್. ಸೊ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಫ್ರೆಂಡ್ಸ್, ಇವತ್ತು ಸಂಕ್ರಾಂತಿ ಹಬ್ಬ. ಸೊ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಸಂಕ್ರಾಂತಿ ಹಬ್ಬನ ತುಂಬ ಚೆನ್ನಾಗಿ ಆಚರಿಸ್ತಾ ಇದ್ದೀರಾ ಅಂತ ಅನ್ಕೋತಿದ್ದೀನಿ. ಸೊ ವರ್ಷದ ಮೊದಲನೇ ಹಬ್ಬ, ಎಲ್ಲರೂ ಎಳ್ಳು ಬೆಲ್ಲ ತಿಂದು ಖುಷಿಯಾಗಿರಿ, ಒಳ್ಳೆ ಮಾತಾಡಿ ಅಂತ ಎಲ್ಲರಿಗೂ ವಿಶ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ನಾನು ಒಂದು ಹಬ್ಬದ ವ್ಲಾಗ್ ಮಾಡ್ತಾ ಇದ್ದೀನಿ. ಜಸ್ಟ್ ಇವಾಗ ನಂದು ಪೂಜೆ ಎಲ್ಲ ಆಯಿತು, ದೇವಸ್ಥಾನಕ್ಕೆ ಹೋಗಬೇಕು. ಬಟ್ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಬ್ರೇಕ್ಫಾಸ್ಟ್ ಏನಿದೆ ಅದನ್ನ ರೆಡಿ ಮಾಡೋಣ ಅಂತ ಅನ್ಕೋತಿದ್ದೆ. ಸೊ ಬ್ರೇಕ್ಫಾಸ್ಟ್ ಇವತ್ತು ಇಲ್ಲಿ ನಮ್ಮ ಮನೇಲಿ ಯಾರು ಪೊಂಗಲ್ ತಿನ್ನಲ್ಲ, ಅಂದರೆ ನಮ್ಮ ಅತ್ತೆ ಮನೇಲಿ ಯಾರು ಪೊಂಗಲ್ ತಿನ್ನಲ್ಲ. ಪುನೀತ್ ಆಗಲಿ, ನನ್ನ ಬ್ರದರ್ ಇನ್ ಲಾ ಅವ್ರು ಯಾರೂ ಪೊಂಗಲ್ ತಿನ್ನಲ್ಲ. ಸೊ ಅದಕ್ಕೇ ವೆಜ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡು ಪ್ರಿಪರೇಷನ್ ಮಾಡ್ತಾ ಇದ್ವಿ. ಸೊ ಪ್ರಿಪ್ರೇಷನ್ ಎಲ್ಲ ಆಲ್ಮೋಸ್ಟ್ ಆಗಿದೆ ಆ್ಯಂಡ್ ಪೂಜೆ ಕೂಡ ಆಗಿದೆ. ಸೊ ಇನ್ನೇನು ಹೋಗ್ಬಿಟ್ಟು ಸ್ಟಾರ್ಟ್ ಮಾಡಬೇಕು ಬ್ರೇಕ್ಫಾಸ್ಟ್ ರೆಡಿ ಮಾಡೋದು. ಆ್ಯಂಡ್ ಲಕ್ಷದ್ಗೆ ಏನಿಲ್ಲ, ಅವನಿಗೆ ಸ್ವಲ್ಪ ನಾರ್ಮಲ್ ವೆಜಿಟೇಬಲ್ದು ಉಪ್ಮಾ ಮಾಡೋಣ ಅಂತ ಅದನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಬಿಕಾಸ್ ಅವನು ಬಿರಿಯಾನಿ ರೈಸ್ದು ಬೆಳಗ್ಗೆನೇ ತಿನ್ನೋಕ್ಕೆ ಇಷ್ಟಪಡೋದು, ಅದಕ್ಕೆ. ಸೊ ಇವತ್ತಿನ ವ್ಲಾಗ್ ಐ ಹೋಪ್ ಎಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ. ಎಂಜಾಯ್ ಮಾಡಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ಹೋಗಿ ರೆಡ್ ಕಲರ್ ಸಬ್ಸ್ಕ್ರಿಪ್ಷನ್ ಬಟನ್ನ ಕ್ಲಿಕ್ ಮಾಡಿ, ಹಾಗೂ ಅದ್ರ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಅದ್ರ ನೋಟಿಫಿಕೇಶನ್ ಬರುತ್ತೆ. ಸೊ ಫ್ರೆಂಡ್ಸ್, ಇವತ್ತು ನೋಡ್ಬೋದು ನೀವು, ನಾನು ಈ ಟಾಪ್ ಹಾಕೊಂಡಿದ್ದೀನಿ. ಇದನ್ನ ನಾನು ನನ್ನ ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೆ. ನಾನು ರಿಲಯನ್ಸಲ್ಲಿ ತೊಗೊಂಡಿದ್ದೆ, ಇದನ್ನ ಹಬ್ಬಕ್ಕೆ ಅಂತಲೇ ತೊಗೊಂಡಿದ್ದು. ಸೊ ಚೆನ್ನಾಗಿ ಕಾಣಿಸ್ತಿದೆ ಒಂಥರ ಲುಕ್. ಬೇಕಾದರೆ ನಾನು ನಿಮಗೆ ಒಂದು ಸ್ವಲ್ಪ ಹೊತ್ತಲ್ಲೇ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಇದು ಫುಲ್ಲು ಅಂತ. ಆ್ಯಂಡ್ ಎಲ್ಲರೂ ಹೇಗೆ ನೀವು ಸಂಕ್ರಾಂತಿ ಹಬ್ಬನ ಆಚರಿಸ್ತಾ ಇದ್ದೀರಾ ಅಂತ ನನಗೆ ಡೆಫಿನೆಟ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಇಲ್ಲಿ ಮಂಡ್ಯದಲ್ಲಿದ್ದೀನಿ ಇವಾಗ. ನಾವು ಮಂಡ್ಯದಲ್ಲಿ ಸಂಕ್ರಾಂತಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಏನಿಲ್ಲ, ಈ ಥರ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್, ನಾನು ಅಡುಗೆ ಎಲ್ಲ ಆದಮೇಲೆ ನಾರ್ಮಲ್ ಬೇಸಿಕ್ ಅಡುಗೆ ಮಾಡ್ತೀವಿ. ಯಾವುದೇ ಥರದ ಒಬ್ಬಟ್ಟು, ಹೋಳಿಗೆ ಅದೆಲ್ಲ ಹೇಳ್ತಾರಲ್ಲ, ಅದೆಲ್ಲ ಏನು ಮಾಡೋದಿಲ್ಲ. ಸೊ ಇಲ್ಲಿ ನಾರ್ಮಲ್ ವಡೆ ಮಾಡ್ತಾರೆ ಆ್ಯಂಡ್ ಎಲ್ಲ ಬೇಯಿಸ್ತಾರೆ. ಅಂದರೆ ಅದು ಕಡಲೆಕಾಯಿ ಮತ್ತು ಅವರೆಕಾಯಿ ಎಲ್ಲ ಬೇಯಿಸ್ಬಿಟ್ಟು, ಗೆಣಸು ಎಲ್ಲ ಬೇಯಿಸ್ತಾರೆ, ಆ ಥರ ಎಲ್ಲ ಮಾಡ್ತಾರೆ ಅಷ್ಟೇ. ಸೊ ನೀವು ಯಾವ ಥರ ಸೆಲೆಬ್ರೇಟ್ ಮಾಡ್ತೀರಾ ಅಂತ ನನಗೆ ಡೆಫಿನೆಟ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ಇಡೀ ವ್ಲಾಗ್ನ ಎಂಜಾಯ್ ಮಾಡಿ. ಓಕೆ ಫ್ರೆಂಡ್ಸ್, ಸೊ ಇಲ್ಲಿ ನಾನು ವೆಜ್ ಬಿರಿಯಾನಿ ರೆಸಿಪಿನ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟು ಎಲ್ಲ ಎಣ್ಣೆ ಎಲ್ಲ ಹಾಕ್ಕೋತಾ ಇದ್ದೀನಿ. ನೀವು ಅನ್ಕೋತಿರ್ಬೋದು ಏನಪ್ಪ ಸ್ಟಾರ್ಟಿಂಗಿಗೆ ರೆಸಿಪಿ ತೋರಿಸ್ತಾ ಇದ್ದಾರೆ ಅಂತ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡಿದ್ದು, ಅದಕ್ಕೆ ಸ್ಟಾರ್ಟಿಂಗೇ ತೋರಿಸ್ತಾ ಇದ್ದೀನಿ. ಸೊ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಅದರಲ್ಲಿ ನಾನು ಕಸ್ತೂರಿ ಮೇಥಿನ ಹಾಕ್ತಾಯಿದ್ದೀನಿ. ಕಸ್ತೂರಿ ಮೇಥಿ ಹಾಕಿದಷ್ಟು ನಿಮ್ಮ ವೆಜ್ ಬಿರಿಯಾನಿ ಆಗಲಿ ಪುಲಾವ್ ಆಗಲಿ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ. ಆ್ಯಂಡ್ ಇದೆಲ್ಲ ಬಿರಿಯಾನಿ ಮಸಾಲಗಳು, ಅಂದರೆ ನೋಡ್ಬೋದು ನೀವು, ಪಾಚಿ ಎಲೆ ಅಂತ ಬರುತ್ತೆ ನೋಡಿ ಅದು, ಮತ್ತು ಇನ್ನೊಂದು ಹೂವು ಥರ ಬರುತ್ತೆ, ಸ್ಟಾರ್ಸ್, ಚಕ್ಕೆ, ಲವಂಗ ಪ್ರತಿಯೊಂದನ್ನು ಹಾಕಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ನೀವು ಪಲಾವ್ಗೆ ಅಷ್ಟೊಂದು ಯಾರೂ ಯೂಸ್ ಮಾಡೋದಿಲ್ಲ. ಬೇಸಿಕಲಿ ಈ ಥರ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಮಾಡಬೇಕಾದ್ರೆ ಯೂಸ್ ಮಾಡ್ತಾರೆ. ಸೊ ನೀವು ಇದನ್ನು ವೆಜ್ ಬಿರಿಯಾನಿಗೂ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಪುದೀನ ಎಲೆಗಳನ್ನ ಹಾಕ್ತಾಯಿದ್ದೀನಿ. ಪುದೀನ ಎಲೆನೂ ಅಷ್ಟೇ ತುಂಬಾ ಒಂಥರ ನಿಮ್ಮ ಬಿರಿಯಾನಿ ಇದೆಯೋ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಮತ್ತು ಒಂಥರ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಅದರದ್ದು. ಸೊ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಗ್ರೀನ್ ಚಿಲ್ಲೀಸ್ ಹಾಕ್ತಾಯಿದ್ದೀನಿ. ಆ್ಯಂಡ್ ಇದು ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಅಂದರೆ ಒಂದು 3-4 ಎಲೆಯಷ್ಟು ಪುದೀನ ಎಲೆ, ಹಾಗೂ ಒಂದು ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಈ ಥರ ರುಬ್ಬಿ ಪೇಸ್ಟ್ ಮಾಡ್ಕೊಂಡಿದ್ದನ್ನ ಹಾಕಿ ಆ ಹಸಿ ವಾಸನೆ ಏನಿದೆಯಲ್ಲ ಬೆಳ್ಳುಳ್ಳಿದು, ಅದು ಹೋಗೋ ತನಕ ಫ್ರೈ ಮಾಡ್ಕೊತೀನಿ. ಆ್ಯಂಡ್ ಪಕ್ಕದಲ್ಲೇ ನೋಡ್ಬೋದು ನೀವು, ಅಲ್ಲಿ ನಾನು ಲಕ್ಷದ್ದು ಉಪ್ಮಾ ರೆಡಿ ಮಾಡ್ತಾಯಿದ್ದೀನಿ. ಅವ್ನಿಗೆ ಉಪ್ಮಾ ಮಾಡ್ತಿದ್ದೆ, ಸೊ ಒಂದು ಉಪ್ಮಾ ರೆಡಿ ಮಾಡ್ತಾಯಿದ್ದೀನಿ.
ನೆಕ್ಸ್ಟ್ ಸ್ವಲ್ಪ ಇದು ಫ್ರೈ ಆದಮೇಲೆ ಆನಿಯನ್ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿಗೆ. ಈರುಳ್ಳಿನೂ ಅಷ್ಟೇ, ನೀವು ಎಷ್ಟು ಒಂದು ನಾನಿಲ್ಲಿ ಲೈಕ್ ಒಂದು 4 ಗ್ಲಾಸಸ್ ಆಫ್ ರೈಸ್ಗೆ 3 ಆನಿಯನ್ಸ್ ತೊಗೊಂಡಿದ್ದೀನಿ. ತೇಜ್ಪತ್ತ ಆ್ಯಕ್ಚುಲಿ ನೀವು ಸ್ಟಾರ್ಟಿಂಗ್ ಹಾಕಿದ್ರೂ ಚೆನ್ನಾಗಿರುತ್ತೆ, ಬಟ್ ನಾನು ಮರೆತುಬಿಟ್ಟಿದ್ದೆ, ಅದಕ್ಕೆ ನೆಕ್ಸ್ಟ್ ಆಮೇಲೆ ಲೇಟಾಗಿ ಹಾಕಿದ್ದು. ಆ್ಯಂಡ್ ಇಲ್ಲಿ ನಾನು ಒಂದು 4 ಟೊಮ್ಯಾಟೋಸ್ ತೊಗೊಂಡಿದ್ದೀನಿ. ಸೊ 3 ಆನಿಯನ್ಸ್ ಆ್ಯಂಡ್ 4 ಟೊಮ್ಯಾಟೋಸ್ ತೊಗೊಂಡಿದ್ದೀನಿ. ಸೊ ಬೇಸಿಕಲಿ ಇದೊಂಥರ ಮಲ್ಟಿ ಟಾಸ್ಕಿಂಗ್ ಥರ ಮಾಡ್ತಾಯಿದ್ದೀನಿ. ಈ ಕಡೆ ಬಿರಿಯಾನಿನೂ ರೆಡಿ ಆಗ್ತಿದೆ, ಆ ಕಡೆ ಲಕ್ಷಿದ್ದು ಉಪ್ಮಾ ಕೂಡ ರೆಡಿ ಆಗ್ತಾಯಿದೆ. ಬಿಕಾಸ್ ಬಿರಿಯಾನಿ ಸ್ವಲ್ಪ ಖಾರವಾಗಿರುತ್ತಲ್ಲ, ಅವ್ನು ತಿನ್ನೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ವೆಜ್ಜೀಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ವೆಜ್ಜೀಸಲ್ಲಿ ಕ್ಯಾರೆಟ್, ಬೀನ್ಸ್, ಪೊಟ್ಯಾಟೊ ಆ್ಯಂಡ್ ಗೆಡ್ಡೆಕೋಸು ಅಂತ ಹೇಳ್ತಾರಲ್ಲ, ಅದನ್ನು ಹಾಕಿ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇದು ಏನು ವೆಜ್ಜೀಸ್ ಎಲ್ಲ ಇದೆಯಲ್ಲ, ಅದೆಲ್ಲ ಒಂದು 10% ಅಷ್ಟು ಫ್ರೈ ಆದಮೇಲೆ ನೆಕ್ಸ್ಟ್ ನಾನು ಇಲ್ಲಿ ಅವರೆಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದು ಟೋಟಲಿ ಆಪ್ಷನಲ್. ನೀವು ಗ್ರೀನ್ ಪೀಸ್ ಬೇಕಾದರೂ ಆ್ಯಡ್ ಮಾಡ್ಬೋದು, ನಿಮ್ಮ ಇಷ್ಟದಂತೆ ಯಾವ ವೆಜಿಟೇಬಲ್ಸ್ ಬೇಕಾದರೂ ಆ್ಯಡ್ ಮಾಡ್ಬೋದು. ಗ್ರೀನ್ ಪೀಸ್ ಇರಲಿಲ್ಲ, ಸೊ ನಾನು ಇವಾಗ ಅವರೆಕಾಯಿ ಸೀಸನ್ ನಡೀತಾ ಇರೋದ್ರಿಂದ ನಾನು ಅವರೆಕಾಯಿನ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇದೊಂದು 10 to 15% ಅಷ್ಟು ಎಲ್ಲ ಕುಕ್ ಆದಮೇಲೆ ನಾನು ರೈಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ರೈಸ್ನ ನೀವು ಮುಂಚೆನೇ ತೊಳೆದು ಇಟ್ಕೊಂಡ್ರೂ ಚೆನ್ನಾಗಿರುತ್ತೆ. ಲೈಕ್ ಬಾಸುಮತಿ ರೈಸ್ ಇದ್ದರೆ ನೀವು ಮುಂಚೆನೇ ತೊಳೆದು ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ನಾನು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಲೈಕ್ ಡಬಲ್ 4 ಗ್ಲಾಸ್ ಆಫ್ ರೈಸ್ಗೆ ನೀವು ಒಂದು 6.5 ಗ್ಲಾಸ್ ಆಫ್ ವಾಟರ್ ಆ್ಯಡ್ ಮಾಡಿದ್ರೆ ಸಾಕು. ಬಿಕಾಸ್ ವೆಜ್ಜೀಸಲ್ಲೆಲ್ಲ ನೀರು ಇರುತ್ತಲ್ಲ, ಅದೆಲ್ಲ ಎಳ್ಕೊಂಬಿಡುತ್ತೆ ಅದಕ್ಕೆ. ನೆಕ್ಸ್ಟ್ ನಾನು ಚಿಲ್ಲಿ ಪೌಡರ್, ಕೊರಿಯಾಂಡರ್ ಪೌಡರ್, ಗರಂ ಮಸಾಲ ಪೌಡರ್ ಆ್ಯಂಡ್ ಬಿರಿಯಾನಿ ಮಸಾಲ ಪೌಡರ್, ಈ 4 ಪೌಡರ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಎಷ್ಟು ಖಾರ ನೀವು ತಿಂತೀರೋ ಅದ್ರ ಪ್ರಕಾರ ನೀವು ಚಿಲ್ಲಿ ಪೌಡರ್ ಪ್ರತಿಯೊಂದನ್ನು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಾಲ್ಟ್ ಎಲ್ಲ ಹಾಕಿ ಇದಾದಮೇಲೆ ನೀವು ಕರ್ಡ್ನ ಆ್ಯಡ್ ಮಾಡ್ಕೋಬೇಕು. ಲೈಕ್ ನಾನು ಇಲ್ಲಿ ಇರಲಿಲ್ಲ, ಸೊ ನಾನು ಆ್ಯಡ್ ಮಾಡಲಿಲ್ಲ. ಬಟ್ ಬೇಸಿಕಲಿ ನೀವು ಕರ್ಡ್ ಮತ್ತು ಲೆಮನ್, ಒಂದು ಹಾಫ್ ಲೆಮನ್ ಆ್ಯಂಡ್ ಒಂದು ಸ್ಮಾಲ್ ಕಪ್ಪಷ್ಟು ಕರ್ಡ್ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನೋಡ್ಬೋದು ನೀವು ಬಿರಿಯಾನಿ ಏನಿದೆಯೋ ವೆಜ್ ಬಿರಿಯಾನಿ ರೆಡಿಯಾಗಿದೆ. ತುಂಬಾ ಚೆನ್ನಾಗಿತ್ತು ಟೇಸ್ಟು ಎಲ್ಲ. ಆ್ಯಂಡ್ ಅನ್ನ ಕೂಡ ತುಂಬ ಉಡುಡಿಯಾಗಿತ್ತು, ತುಂಬ ಚೆನ್ನಾಗಾಗಿತ್ತು. ಸೊ ಐ ಹೋಪ್ ನೀವು ಈ ರೆಸಿಪಿನ ಟ್ರೈ ಮಾಡ್ತೀರಾ. ಆ್ಯಂಡ್ ಟ್ರೈ ಮಾಡಿದ್ರೆ ನಂಗೆ ಡೆಫಿನೆಟ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ಸೊ ನೋಡ್ಬೋದು ನೀವು ಲೈಕ್ ಹೆಣ್ಮಕ್ಳಿಗೆ ಅಳು ಅನ್ನೋದು ಎಲ್ಲೂ ನಿಲ್ಲೋದಿಲ್ಲ ಅಲ್ವಾ, ಎಲ್ಲಾದರೂ ಅಳ್ತಾನೇ ಇರ್ತೀವಿ. ಸೊ ಹೌದು, ಅಲ್ಲೂ ಅಳ್ತಾನೇ ಇದ್ದೀನಿ. ಬಟ್ ಇಲ್ಲಿ ಅಳ್ತಾ ಇರೋ ರೀಸನ್ನೇ ಬೇರೆ. ಆನಿಯನ್ಸ್ ಕಟ್ ಮಾಡ್ತಿದ್ದೆ ಇಲ್ಲಿ. ನಾನು ವಡೆ ಮಾಡೋಕ್ಕೆ ಅಂತ ಆನಿಯನ್ಸ್ ಕಟ್ ಮಾಡ್ಕೋತಾ ಇದ್ದೀನಿ. ಸಾರಿ, ಸೊ ಪೊಂಗಲ್ ಏನೂ ಮಾಡಿರಲಿಲ್ಲ, ಅದಕ್ಕೇ ವಡೆ ಮಾಡೋಣ ಅಂತ ಅಂದ್ಕೊಂಡು ವಡೆ ಮತ್ತು ಪಾಯಸ ಮಾಡೋಣ ಅಂದ್ಕೊಂಡು ಎಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಏನಾದರೂ ಇದರದ್ದು ರೆಸಿಪಿ ಬೇಕು ಅಂದರೆ, ಇದು ಮಸಾಲೆ ವಡೆ ಥರ ಮಾಡ್ತಾರಲ್ಲ ಆ ಥರ. ಸೊ ನಿಮಗೇನಾದರೂ ಇದ್ರ ರೆಸಿಪಿ ಬೇಕು ಅಂದರೆ ನೀವು ನನಗೆ ಡೆಫಿನೆಟ್ಲಿ ಕಾಮೆಂಟ್ ಮಾಡಿ ಹೇಳ್ಬೋದು ರೆಸಿಪಿ ಬೇಕು ಇದರದ್ದು ಅಂತ. ಸೊ ನಾನು ಟ್ರೈ ಮಾಡ್ತೀನಿ ಆದಷ್ಟು ನಿಮಗೆ ಅದರ ರೆಸಿಪಿ ತೋರ್ಸೋಕ್ಕೆ.
ಓಕೆ ಫ್ರೆಂಡ್ಸ್, ಸೊ ಇವಾಗ ನಾನು ನಿಮಗೆ ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಸಿಗ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಾನು ಇವಾಗ ರೆಡಿ ಆಗ್ತಾ ಇದ್ದೀನಿ. ಬೇಸಿಕಲಿ ಸಂಜೆ ಆಗಿತ್ತು ಆ್ಯಂಡ್ ಎಳ್ಬೀರಕ್ಕೆ ಹೋಗಬೇಕಿತ್ತಲ್ಲ, ಸೊ ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಫಸ್ಟ್ ನಾನು ಯಾವ ಥರ ರೆಡಿ ಆಗ್ತಾ ಇದ್ದೀನಿ ಅಂತ ನಾನು ನಿಮಗೆ ಟೋಟಲಿ ತೋರ್ಸೋಕ್ಕೆ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಫಸ್ಟ್ ನಾನಿಲ್ಲಿ ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇರೋದು ನಿವಿಯಾದು ಮಾಯಿಶ್ಚರೈಸರ್. ನಾನು ಬೇಸಿಕಲಿ ಯೂಸ್ ಮಾಡೋದು ಬಯೋಟಿಕ್ ಮಾಯಿಶ್ಚರೈಸರ್, ಬಟ್ ನಿವಿಯಾ ಮಾಯಿಶ್ಚರೈಸರ್ ನಾನು ಆಸ್ ಅ ನೈಟ್ ಕ್ರೀಮ್ ಯೂಸ್ ಮಾಡ್ತೀನಿ. ಸೊ ಅದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನನ್ನ ಹತ್ರ ಇದು ಬಯೋಟಿಕ್ ಇರಲಿಲ್ಲ, ಸೊ ನಾನು ನಿವಿಯಾದೇ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಾನು ಪ್ರೈಮರ್ ಹಚ್ಕೊತಾ ಇದ್ದೀನಿ. ಇದು ಪರ್ಪಲ್ದು ಪ್ರೈಮರ್. ನನಗೆ ಈ ಪರ್ಪಲ್ ಪ್ರೈಮರ್ ತುಂಬಾ ಇಷ್ಟ, ತುಂಬಾ ಚೆನ್ನಾಗಿರುತ್ತೆ. ನಿಮ್ಮದು ಪೋರ್ಸ್ ಎಲ್ಲ ತುಂಬಾ ಆರಾಮಾಗಿ ಕ್ಲೋಸ್ ಮಾಡುತ್ತೆ, ನಿಮ್ಮ ಸ್ಕಿನ್ನ ತುಂಬ ಸಾಫ್ಟನ್ ಮಾಡುತ್ತೆ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ನೀವು. ಆ್ಯಂಡ್ ನೆಕ್ಸ್ಟ್ ನಾನಿಲ್ಲಿ ನನ್ನ ಲಿಪ್ಸ್ನೂ ಕೂಡ ಮಾಯಿಶ್ಚರೈಸ್ ಮಾಡ್ಕೊಳ್ಳೋಕ್ಕೆ ವ್ಯಾಸ್ಲಿನ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ನಿಮ್ಮಿಷ್ಟಂತೆ ಯಾವ ಮಾಯಿಶ್ಚರೈಸರ್ ಬೇಕಾದರೂ ಯೂಸ್ ಮಾಡ್ಬೋದು. ಕನ್ಸೀಲ್ ಮಾಡೋದಕ್ಕೆ ನಾನು ಎಲೆಗ್ ಪ್ರೋ ಕನ್ಸೀಲರ್ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನನ್ನ ಶೇಡ್ಸ್ ಪ್ರತಿಯೊಂದೂ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಕ್ಬಿಡುತ್ತೆ ನೋಡಿ, ಅದರಲ್ಲಿ ನೀವು ಶೇಡ್ಸ್ನೆಲ್ಲ ನೋಡ್ಕೋಬೋದು. ಬಿಕಾಸ್ ಇಲ್ಲಿ ನಂತರ ಶೇಡ್ ಬಾಕ್ಸ್ ನಾನು ಏನೂ ಇಟ್ಕೊಂಡಿಲ್ಲ ಅದಕ್ಕೇ. ಸೊ ಇಲ್ಲಿ ನಾನು ಪ್ಯಾಕ್ಟ್ ಈ ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡಿ ಪ್ರತಿಯೊಂದು ನನ್ನ ಏನು ಕನ್ಸೀಲರ್ ಏನು ಅಪ್ಲೈ ಮಾಡಿದ್ನೋ ಅದನ್ನೆಲ್ಲ ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಒಂದು ಒಳ್ಳೆ ಬ್ಲೆಂಡರ್ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ನೀವು ಎಷ್ಟು ಒಳ್ಳೆ ಬ್ಲೆಂಡರ್ನ ಯೂಸ್ ಮಾಡ್ತೀರೋ ನಿಮ್ಮ ಪ್ರತಿಯೊಂದು ನಿಮ್ಮ ಮೇಕಪ್ ಅಷ್ಟೇ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಮತ್ತು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಸೊ ನಿಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರಬೇಕು ಅಂದರೆ ನಿಮ್ಮ ಬ್ಲೆಂಡರ್ ತುಂಬಾ ಚೆನ್ನಾಗಿರಬೇಕು. ಆ್ಯಂಡ್ ನಾನು ಈ ಬ್ಯೂಟಿ ಬ್ಲೆಂಡರ್ ಏನಿದೆಯೋ ಅದನ್ನ ಒಂದು ಸತಿ ಸ್ವಲ್ಪ ಚೆನ್ನಾಗಿ ನೆನೆಸಿ ಆಮೇಲೆ ಯೂಸ್ ಮಾಡ್ತೀನಿ. ಸೊ ಅದು ಏನು ಮಾಡುತ್ತೆ ಅಂದರೆ ನಮ್ಗೆ ಎಷ್ಟು ಮೇಕಪ್ ಬೇಕೋ ನನ್ನ ಫೇಸ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅಷ್ಟು ಮಾತ್ರ ಅಪ್ಲೈ ಆಗೋ ಥರ ಇದು ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ನಾನಿಲ್ಲಿ ಲ್ಯಾಕ್ಮೇದು ಕಾಂಪ್ಯಾಕ್ಟ್ ಯೂಸ್ ಮಾಡಿಕೊಂಡು ಸ್ವಲ್ಪ ಸೆಟಪ್ ಮಾಡಿಕೊಂಡೆ ಅಷ್ಟೇ. ಆ್ಯಂಡ್ ಐ ಆಮ್ ನಾಟ್ ಅ ಬಿಗ್ ಫ್ಯಾನ್ ಆಫ್ ಲ್ಯಾಕ್ಮೇ ಕಾಂಪ್ಯಾಕ್ಟ್, ಬಟ್ ಸ್ಟಿಲ್ ಯೂಸ್ ಮಾಡಿದೆ ಅಷ್ಟೇ. ಸೊ ನೆಕ್ಸ್ಟ್ ನಾನು ಇಲ್ಲಿ ಎರಡು ಮೆಬಿಲಿನ್ ಫಿಟ್ ಮೀ ಫೌಂಡೇಶನ್ ಹಾಗೂ ಫೇಸಸ್ ಕೆನಡಾ ಫಿಟ್ ಮೀ ಫೌಂಡೇಶನ್ ಎರಡೂ ಮಿಕ್ಸ್ ಮಾಡಿ ಒಂದು ಫೌಂಡೇಶನ್ ಟೋನ್ನ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ಮೆಬಿಲಿಂದ ಒಂದು ಸ್ವಲ್ಪ ಡಾರ್ಕ್ ಆಗಿತ್ತು ಆ್ಯಂಡ್ ಫೇಸಸ್ ಕೆನಡಾ ಸ್ವಲ್ಪ ಯೆಲ್ಲೋಯಿಶ್ ಟೋನ್ ಕೊಡ್ತಾಯಿತ್ತು. ಸೊ ಅದೆರಡನ್ನೂ ಮಿಕ್ಸ್ ಮಾಡಿದ್ಮೇಲೆ ನೋಡ್ಬೋದು ನೀವು ಎಷ್ಟು ನೀಟಾಗಿ ಅದು ನನ್ನ ಫೇಸ್ಗೆ ಎಕ್ಸಾಕ್ಟ್ ನನ್ನ ಫೇಸ್ ಕಲರ್ ಏನಿದೆಯೋ ಆ ಟೋನ್ನ ಮ್ಯಾಚ್ ಮಾಡ್ಕೊತಿದೆ ಅದು. ಸೊ ನಿಮಗೆ ಈ ಥರ ಡಾರ್ಕ್ ಮತ್ತು ತೀರಾ ಲೈಟ್ ಆ ಥರ ಫೌಂಡೇಶನ್ ಇದ್ದರೆ ನೀವು ಅದೆರಡನ್ನೂ ಮಿಕ್ಸ್ ಮಾಡಿ ಕೂಡ ಅಪ್ಲೈ ಮಾಡ್ಬೋದು. ಮತ್ತು ನಾನಿಲ್ಲಿ ತುಂಬಾ ಲೈಟ್ ಮೇಕಪ್ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾ ಇರೋದು. ಬಿಕಾಸ್ ನನಗೆ ಹೆವಿಯಾಗಿ ಬೇಕಿರಲಿಲ್ಲ, ಸ್ವಲ್ಪ ಲೈಟಾಗಿ ಮೇಕಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ. ಸೊ ನನ್ನ ಫೌಂಡೇಶನ್ ಎಲ್ಲ ಕ್ಲೀನಾಗಿ ಬ್ಲೆಂಡ್ ಆದಮೇಲೆ ನೆಕ್ಸ್ಟ್ ನಾನು ಮತ್ತೆ ಲ್ಯಾಕ್ಮೇ ಕಾಂಪ್ಯಾಕ್ಟ್ ಪೌಡರೇ ಯೂಸ್ ಮಾಡಿಕೊಂಡು ನಾನು ಫೌಂಡೇಶನ್ನ ಸೆಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಾನು ಈ ಬ್ರಷಸ್ನ ಯೂಸ್ ಮಾಡ್ತಾಯಿದ್ದೀನಿ. ಹೇಳಬೇಕು ಅಂದರೆ ಐ ಆಮ್ ನಾಟ್ ಅ ವೆರಿ ಬಿಗ್ ಫ್ಯಾನ್ ಆಫ್ ದೋಸ್ ಬ್ರಷಸ್ ಅದು, ಬಟ್ ಸ್ಟಿಲ್ ಅದರದ್ದು ರಿವ್ಯೂ ತೋರಿಸ್ಬೇಕು ಅಂತ ನಾನು ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ಅಷ್ಟೇ. ಇದನ್ನು ನಾನು ಅಮೆಝಾನಿಂದ ತೊಗೊಂಡಿದ್ದು, ಬಟ್ ಸ್ಟಿಲ್ ಅಷ್ಟೊಂದು ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು. ಇದಕ್ಕಿಂತ ನೀವು ಅರ್ಬನ್ ನೇಕೆಡ್ ಡಿಕೆ ಬ್ರಷಸ್ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಅದು, ಕ್ವಾಲಿಟಿ ವೈಸ್ ಕೂಡ ಮತ್ತು ತುಂಬ ಚೆನ್ನಾಗಿ ಅಪ್ಲೈ ಆಗುತ್ತೆ ನಿಮ್ಮ ಪ್ರತಿಯೊಂದು ಮೇಕಪ್ ಕೂಡ. ಸೊ ನೆಕ್ಸ್ಟ್ ನಾನು ಮೇಕಪ್ ರೆವಲ್ಯೂಷನ್ದು ಆ ಕಾಂಪ್ಯಾಕ್ಟ್ ಆ ಶೇಡ್ನ ಯೂಸ್ ಮಾಡಿ ಒಂದು ಟ್ರಾನ್ಸಿಷನ್ ಶೇಡ್ನ ಫಸ್ಟು ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಸೊ ತುಂಬ ಲೈಟಾಗಿ ಮಾಡ್ತಾ ಇರೋದ್ರಿಂದ ಪ್ರಾಬಬ್ಲಿ ನಿಮ್ಗೆ ಅಷ್ಟು ಇದಾಗಿ ಕಾಣಿಸ್ತಿರೋದಿಲ್ಲ. ಬಿಕಾಸ್ ನನ್ನ ಫೇಸ್ ಟೋನ್ದೇ ಸ್ವಲ್ಪ ಅದಕ್ಕಿಂತ ಒಂದು ಟೋನ್ ಜಾಸ್ತಿ ಇರುವಂಥ ಶೇಡ್ನ ಯೂಸ್ ಮಾಡ್ತಾ ಇರೋದಷ್ಟೇ. ನೆಕ್ಸ್ಟ್ ಆ ಗೋಲ್ಡನ್ ಕಲರ್ನ ನನ್ನ ಐಲಿಡ್ ಮೇಲೆ ಹಚ್ಕೊತಾ ಇದ್ದೀನಿ. ಬಿಕಾಸ್ ನನಗೆ ಒಂದು ಸ್ವಲ್ಪ ಗ್ಲಿಟರಿ ತುಂಬ ಲೈಟ್ ಆ್ಯಂಡ್ ಗ್ಲಿಟರಿ ಆಗಬೇಕಿತ್ತು ಅದಕ್ಕೇ. ನೆಕ್ಸ್ಟ್ ಆ ಡಾರ್ಕ್ ಶೇಡ್ನ ಯೂಸ್ ಮಾಡಿ ಒಂದು ಸ್ವಲ್ಪ ಡಾರ್ಕ್ ಡಾರ್ಕ್ ಐ ಶ್ಯಾಡೋನ ಸ್ವಲ್ಪ ಸ್ಮೋಕಿ ಐ ಥರ ಮಾಡೋಣ ಅಂತ ಆ ಬ್ರೌನ್ ಶೇಡ್ನ ಯೂಸ್ ಮಾಡಿ ನನ್ನ ಎಡ್ಜ್ ಏನಿದೆಯಲ್ಲ ನನ್ನ ಐಲಿಡ್ ಎಡ್ಜ್ ಮೇಲೆ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನಾನಿಲ್ಲಿ ಸ್ಟೇಕ್ ವರ್ಕಿದು ಪೆನ್ ಐಲೈನರ್ನ ಯೂಸ್ ಮಾಡಿಕೊಂಡು ಲೈಟಾಗಿ ಐಲೈನರ್ನ ಡ್ರಾ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು, ತೀರಾ ಥಿಕ್ ಐಲೈನರ್ ಇಲ್ಲ, ತುಂಬ ಥಿನ್ ಐಲೈನರ್ನ ಡ್ರಾ ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ ನಂದು ಏನದು ಗ್ಲಿಟರಿ ಐ ಶ್ಯಾಡೋ ಏನು ಹಚ್ಕೊಂಡಿದ್ನಲ್ಲ ಅದು ಪಾಪಪ್ ಆಗಬೇಕು ಅಂತ.
ನೆಕ್ಸ್ಟ್ ವೆಟ್ ಆ್ಯಂಡ್ ವೈಲ್ಡ್ದು ಈ ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಈ ಐಬ್ರೋ ಪೆನ್ಸಿಲ್. ಹಾಗೂ ಇದು ಒಂಥರ ಡಾರ್ಕ್ ಬ್ರೌನ್ ಶೇಡಲ್ಲಿ ಇರೋದ್ರಿಂದ ನಿಮಗೆ ಫೇಕ್ ಐಬ್ರೋ ಪೆನ್ಸಿಲ್ ಯೂಸ್ ಮಾಡಿದ್ದೀರಾ ಅಂತ ಅಷ್ಟು ಅನಿಸೋದಿಲ್ಲ, ತುಂಬ ನ್ಯಾಚುರಲಾಗಿ ಕಾಣುತ್ತೆ. ಆ್ಯಂಡ್ ಇಲ್ಲಿ ನಾನು ಮೆಬೆಲಿನ್ದು ಹೈಪರ್ಕಲ್ ಮಸ್ಕಾರಾ ಯೂಸ್ ಮಾಡ್ತಾ ಇದ್ದೀನಿ, ಬಿಕಾಸ್ ನಾನು ಯಾವುದೇ ಥರದ ಫೇಕ್ ಐಲ್ಯಾಶಸ್ ಹಾಕ್ತಾ ಇಲ್ಲ. ಸೊ ಫೇಕ್ ಐಲ್ಯಾಶಸ್ ಯೂಸ್ ಮಾಡ್ದಲ್ಲೇ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ನನ್ನ ಮಸ್ಕಾರಾನ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ನಾನು ಇಲ್ಲಿ ಲ್ಯಾಕ್ಮೇದು ಕಾಜಲ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು ನೀವು ಡಿಫ್ರೆನ್ಸ್ ಹೆಂಗಿದೆ ಅಂತ, ಲೈಕ್ ಆ ಐಸ್ ಮತ್ತು ಮೇಕಪ್ ಮಾಡಿರೋ ಐಸ್ ಹಾಗೂ ಮೇಕಪ್ ಮಾಡ್ದಲ್ಲೇ ಇರೋ ಐಸ್. ಸೊ ಇವಾಗ ಎರಡು ಐಸ್ದು ಐ ಮೀನ್ ಎಲ್ಲ ಪ್ರತಿಯೊಂದು ಆದಮೇಲೆ ನಾನು ಬ್ಲಷ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಸಿವಾನಾ ಪ್ಯಾಲೆಟ್ ಬ್ಲಷ್, ತುಂಬಾ ಚೆನ್ನಾಗಿರುತ್ತೆ, ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಸೊ ತುಂಬಾ ಇಷ್ಟ ನನಗಿದು. ಆ್ಯಂಡ್ ಇದ್ರದ್ದು ಜಸ್ಟ್ ಆ ಮ್ಯಾಟೆ ಫಿನಿಶ್ ಶೇಡ್ಸ್ನ ಯೂಸ್ ಮಾಡಿಕೊಂಡು ನಾನು ಬ್ಲಷ್ನ ಅಪ್ಲೈ ಮಾಡ್ಕೋತಾ ಇರೋದು. ಆ್ಯಂಡ್ ಇದರಲ್ಲೇ ಒಂದು ಕಾಂಟೋರ್ ಶೇಡ್ ಇದೆ, ಸೊ ಅದನ್ನೇ ಬ್ರಾನ್ಸರ್ ಕಮ್ ಕಾಂಟೋರ್ ಥರ ಯೂಸ್ ಮಾಡ್ತಾ ಇದ್ದೀನಿ, ಬಿಕಾಸ್ ಇದು ಮ್ಯಾಟೆ ಫಿನಿಶ್ ಇರೋದ್ರಿಂದ ಚೆನ್ನಾಗಿ ಕಾಂಟೋರ್ ಆಗುತ್ತೆ. ನೋಸ್ನು ಸ್ವಲ್ಪ ಕಾಂಟೋರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಲೈಟಾಗಿ. ಆ್ಯಂಡ್ ನೆಕ್ಸ್ಟ್ ನಾನಿಲ್ಲಿ ವೆಟ್ ಆ್ಯಂಡ್ ವೈಲ್ಡ್ದು ಲಿಕ್ವಿಡ್ ಹೈಲೈಟರ್ ಯೂಸ್ ಮಾಡ್ತಾಯಿದ್ದೀನಿ. ಪ್ರಾಬಬ್ಲಿ ಒಂದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತಿದೆ, ಬಿಕಾಸ್ ಅದು ಬ್ಲೆಂಡ್ ಮಾಡ್ತಾ ಒಂದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತಿತ್ತು. ಬಟ್ ಲಿಕ್ವಿಡ್ ಹೈಲೈಟರ್ ಅಷ್ಟೇ, ನೀವು ಎಷ್ಟು ಕಡಿಮೆ ಯೂಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ಬೋದು. ಆ್ಯಂಡ್ ಎಲ್ಲ ಹೈ ಪಾಯಿಂಟ್ಸ್ ಲೈಕ್ ನನ್ನ ಫೋರ್ ಹೆಡ್, ನನ್ನ ನೋಸ್ ಬ್ರಿಡ್ಜ್, ನನ್ನ ಕ್ಯೂಪಿಡ್ ಬೋ, ಲೈಕ್ ಲಿಪ್ ಹತ್ರ ಹಾಗೂ ನನ್ನ ಚೀಕ್ ಬೋನ್ ಪ್ರತಿಯೊಂದು ಕಡೆಯೂ ಹೈಲೈಟರ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಲಾಸ್ಟಲ್ಲಿ ನಾನು ಫೇಸಸ್ ಕ್ಯಾನಡಾದು ಲಿಪ್ಸ್ಟಿಕ್ ಯೂಸ್ ಮಾಡ್ತಾಯಿದ್ದೀನಿ. ಇದರಿಂದ ಶೇಡ್ ಆಫ್ ರೆಡ್ ಇದೆ. ಲೈಕ್ ನಿಮ್ಮದು ಶೇಡ್ ನಂಬರ್ ಏನಾದರೂ ಬೇಕಿದ್ರೆ ಪ್ರತಿಯೊಂದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ಇದ್ರ ಜೊತೆಗೆ ನಾನು ಪರ್ಪಲ್ದು ಬ್ರೌನ್ ಶೇಡ್ ಲಿಪ್ಸ್ಟಿಕ್ನ ಬ್ಲೆಂಡ್ ಮಾಡ್ತಾಯಿದ್ದೀನಿ, ಸೊ ದ್ಯಾಟ್ ಒಂದು ಒಳ್ಳೆ ಶೇಡ್ ಕ್ರಿಯೇಟ್ ಆಗಬೇಕು ಅಂತ, ಅದು ನನ್ನ ಔಟ್ಫಿಟ್ ಜೊತೆ ಹೋಗಬೇಕು ಅಂತ ಅಷ್ಟೇ. ಸೊ ಐ ಹೋಪ್ ಮೇಕಪ್ ಚೆನ್ನಾಗಿ ಆಗಿದೆ ಅಂತ. ಆ್ಯಂಡ್ ನೆಕ್ಸ್ಟ್ ನಾನು ಇವಾಗ ಅಲ್ಲಿ ಹೇರ್ ಸ್ಟೈಲ್ ಲೈಕ್ ತುಂಬ ಬೇಸಿಕ್ ಹೇರ್ ಸ್ಟೈಲ್ ಮಾಡ್ತಾಯಿದ್ದೀನಿ, ತುಂಬ ಹೆವಿ ಮಾಡ್ತಾಯಿಲ್ಲ. ಜಸ್ಟ್ ನಾನು ಈ ಥರ ಸೈಡ್ ಪಾರ್ಟಿಷನ್ ತಗೊಂಡು ಆ ಸೈಡ್ ಪಾರ್ಟಿಷನಲ್ಲಿ ಫ್ರಂಟಲ್ಲಿ ಮಾತ್ರ ಒಂದೆರಡು ಪಾರ್ಟಿಷನ್ ತೊಗೊಂಡು ಯಾವ ಥರ ಕ್ರಿಯೇಟ್ ಮಾಡ್ತೀನಿ ಅಂತ ನೋಡಿ. ಸೈಡ್ ಪಾರ್ಟಿಷನ್ ಆದಮೇಲೆ ಫ್ರಂಟಲ್ಲಿ ಈ ಥರ ಎರಡು ಚಿಕ್ಕ ಪಾರ್ಟಿಷನ್ ತೊಗೊಂಡು ಅದನ್ನು ನೀವು ಪ್ಲೇಟ್ಸ್ ಥರನೂ ಮಾಡ್ಕೋಬೋದು, ಇಲ್ಲಾಂದರೆ ಜಸ್ಟ್ ಈ ಥರ ರೋಲ್ ಥರನೂ ಮಾಡ್ಕೋಬೋದು. ಸೊ ಆ ಥರ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅಷ್ಟೇ. ಜಸ್ಟ್ ಫ್ರಂಟಲ್ಲಿರುವಂಥ ಪೋರ್ಷನ್ನ ಮಾತ್ರ ತಗೊಳ್ಳಿ ಅಷ್ಟೇ. ಆ್ಯಂಡ್ ಅಲ್ಲಿಗೆ ಪೆನ್ ಅಪ್ ಮಾಡ್ಕೊತಾ ಇದ್ದೀನಿ. ಸೊ ಸೇಮ್ ಈ ಕಡೆ ಸೈಡಲ್ಲಿ ಯಾವ ಥರ ಮಾಡಿದ್ನೋ ಸೊ ಸೇಮ್ ಈಗ ಲೆಫ್ಟ್ ಸೈಡಲ್ಲೂ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಸೊ ನೋಡ್ಬೋದು ಯಾವ ಥರ ಎಷ್ಟು ಈಸಿಯಾಗಿ ಲೈಕ್ ಜಸ್ಟ್ 2 ಮಿನಿಟ್ಸಲ್ಲಿ ನೀವು ಈ ಹೇರ್ ಸ್ಟೈಲ್ನ ಕ್ರಿಯೇಟ್ ಮಾಡ್ಕೋಬೋದು. ಆ್ಯಂಡ್ ಇದು ಹಿಂದೆ ನೋಡ್ಬೋದು ನಿಮಗೆ ಒಂಥರ ಟಿಯಾರಾ ಥರ ಕಾಣುತ್ತೆ, ಮಿರರಲ್ಲಿ ಅದರದ್ದು ರಿಫ್ಲೆಕ್ಷನ್ ಏನಿದೆ ಅದು ಕಾಣಿಸ್ತಿದೆ ನೋಡ್ಬೋದು ನೀವು. ಸೊ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು. ಈ ಥರ ಸಿಂಪಲ್ಲಾಗಿ ಚಿಕ್ಕ ಪುಟ್ಟ ಈ ಥರ ಫಂಕ್ಷನ್ಗೆ ನೀವು ಮಾಡ್ಕೋಬೋದು ಅಷ್ಟೇ. ಸೊ ನೆಕ್ಸ್ಟ್ ನಾನಿಲ್ಲಿ ಬಿಂದಿ ಅಪ್ಲೈ ಮಾಡ್ತಾಯಿದ್ದೀನಿ, ಬಿಕಾಸ್ ಆಬ್ವಿಯಸ್ಲಿ ಕನ್ನಡದವ್ರು ಆದಮೇಲೆ ಬಿಂದಿ ಎಲ್ಲ ನಾನಿಲ್ಲಿ ಗೋಲ್ಡನ್ ಕಲರ್ ಬಿಂದಿ ಇಡ್ತಾಯಿದ್ದೀನಿ. ಸೊ ದ್ಯಾಟ್ ಅದು ನನ್ನ ಬ್ಲೌಸ್ ಜೊತೆ ಎಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು ಅದಕ್ಕೇ. ಆ್ಯಂಡ್ ಈ ನನ್ನ ಮೇಕಪ್ ಲುಕ್ನ ಸಿಂಧೂರ ಜೊತೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಶೃಂಗಾರದ್ದು ಸಿಂಧೂರ್ ಯೂಸ್ ಮಾಡ್ತಾಯಿದ್ದೀನಿ.
ಸೊ ಇದು ನನ್ನ ಎಂಟೈರ್ ಲೈಕ್ ನಾನು ಯಾವ ಥರ ರೆಡಿ ಆದೆ ಅಂತ ಒಂದು ಚಿಕ್ಕ ಲುಕ್ ನಿಮಗೋಸ್ಕರ. ಮತ್ತೊಮ್ಮೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಎಳ್ಳು ಬೆಲ್ಲ ತಿಂದು ಸಿಹಿ ಸಿಹಿಯಾಗಿ ಮಾತಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಇದು ನನ್ನ ಅರಿಶಿನ ಕುಂಕುಮದ ತಟ್ಟೆ, ಇವತ್ತಿನ ಅರಿಶಿನ ಕುಂಕುಮದ ತಟ್ಟೆ. ಪ್ರಾಬ್ಲಿ ಕರೆಕ್ಟಾಗಿ ಕಾಣಿಸ್ತಿಲ್ಲ, ಬಟ್ ನಾನು ತೋರಿಸ್ತೇನೆ ನಿಮಗೆ. ಸೊ ಇದು ನನ್ನ ಇವತ್ತಿನ ಅರಿಶಿನ ಕುಂಕುಮದ ತಟ್ಟೆ. ಅಂದರೆ ನಾನು ಎಳ್ಬೀರಕ್ಕೆ ಹೋಗಬೇಕಾದ್ರೆ ಈ ತಟ್ಟೆನೇ ತೊಗೊಂಡು ಹೋಗ್ತಾ ಇರೋದು. ಸೊ ನಾನು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಎಳ್ಬೀರಕ್ಕೆ ಹೋಗಬೇಕು. ಆ್ಯಂಡ್ ನಾವು ಲೈಕ್ಲಿ ಕಿಚಾಯಿಸೋದು ಅಂತ ಹೇಳ್ತಾರಲ್ಲ, ಹಸುಗಳನ್ನ ಕಿಚಾಯಿಸ್ತಾರಲ್ಲ, ಸೊ ಆ ಫಂಕ್ಷನ್ ಎಲ್ಲ ಇದನ್ನೆಲ್ಲ ನೋಡೋಕೆ ಹೋಗ್ತೀವಿ. ಇಲ್ಲೇ ಮಂಡ್ಯದಲ್ಲಿ ಒಂದು ಸ್ಟೇಡಿಯಂ ಇದೆ. ಸೊ ಸ್ಟೇಡಿಯಮಲ್ಲಿ ಮಾಡ್ತಾರೆ, ಅದನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಮಂಡ್ಯದಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಇನ್ನೇನು ಹೋಗಬೇಕು. ಸೊ ಹೋಗಿ ಬಂದಮೇಲೆ ಪ್ರತಿಯೊಬ್ಬರಿಗೂ ಹೋಗ್ಬಿಟ್ಟು ಎಳ್ಬೀರ್ಬಿಟ್ಟು ಬರಬೇಕು. ಲೈಕ್ ಆಬ್ವಿಯಸ್ಲಿ ಲಕ್ಷದ ಹುಡುಗಿಯಾಗಿದ್ದರೆ ಅವನ ಕೈಲೇ ಬೀರಿಸ್ತಿದೆ, ಬಟ್ ಸ್ಟಿಲ್ ಅವನ ಜೊತೆಲಿ ಕರ್ಕೊಂಡು ಹೋಗ್ತೀನಿ. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಏನಿದೆಯೋ ಅದು ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ಹೋಗಿ ರೆಡ್ ಕಲರ್ ಸಬ್ಸ್ಕ್ರಿಪ್ಷನ್ ಬಟನ್ನ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಆ್ಯಂಡ್ ನೀವು ನನ್ನ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಕೂಡ ಮಾಡ್ಬೋದು. ಸೊ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ, ಡೆಫಿನೆಟ್ಲಿ ಶೇರ್ ಮಾಡಿ. ಆ್ಯಂಡ್ ನಂಗೆ ಹೀಗೆ ತುಂಬ ಸಪೋರ್ಟ್ ಮಾಡಿ. ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನನಗೆ ಒಳ್ಳೊಳ್ಳೆ ವೀಡಿಯೋಸ್, ಒಳ್ಳೊಳ್ಳೆ ಕಾಂಟೆಂಟ್ಸ್ ಮಾಡಬೇಕು ಅಂತ ಅನಿಸುತ್ತೆ. ಲೈಕ್ ಒಳ್ಳೊಳ್ಳೆ ಕಾಂಟೆಂಟ್ಸ್ ನಾನು ನಿಮಗೆ ತೋರಿಸ್ಬೋದು ಇನ್ಫ್ಯಾಕ್ಟ್. ಆ್ಯಂಡ್ ನೀವು ಯಾವ ಥರ ನಿಮ್ಮ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಶಾರ್ಟಾಗಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಐ ಹೋಪ್ ಎಲ್ಲರೂ ನಿಮ್ಮ ಹಬ್ಬನ ತುಂಬ ಎಂಜಾಯ್ ಮಾಡಿರ್ತೀರಾ ಅಂತ. ಸೊ ನಾವು ಅಷ್ಟೇ ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನನ್ನ ಈ ಲುಕ್ ನಿಮಗೆ ಹೇಗೆ
ಹೇಗೆ ಅನ್ನಿಸ್ತು ಅಂತಲೂ ನೀವು ನನಗೆ ಕಾಮೆಂಟ್ ಮಾಡಿ ತೋರಿಸ್ಬೋದು. ಲೈಕ್ ನಾನು ನಿಮಗೆ ಈ ಲುಕ್ಕಿನ ಪ್ರತಿಯೊಂದು ಫುಲ್ ಡೀಟೇಲ್ಸಲ್ಲಿ ಲೈಕ್ ಮಾಡಿ ತೋರಿಸಿದ್ದೀನಿ. ಲೈಕ್ ಫುಲ್ ಡೀಟೇಲಾಗಿ ತೋರಿಸಿದ್ದೀನಿ ಯಾವ ಥರ ನಾನು ಈ ಲುಕ್ನ ಕ್ರಿಯೇಟ್ ಮಾಡಿದೆ ಅಂತ. ತುಂಬ ಈಸಿ, ತುಂಬ ಬೇಗನೆ ಕ್ರಿಯೇಟ್ ಮಾಡಿದ ಲುಕ್. ಲೈಕ್ ಹಾಫ್ ಆನ್ ಅವರಲ್ಲಿ ನಾನು ಪ್ರತಿ ಫುಲ್ ಫೇಸ್ ಹಾಗೂ ಬಟ್ಟೆ ಮತ್ತು ಹೇರ್ ಸ್ಟೈಲ್ ಪ್ರತಿಯೊಂದೂ ಮಾಡ್ಕೊಂಡಿದ್ದು. ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಆ್ಯಂಡ್ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋನಲ್ಲಿ. ಅಲ್ಲಿ ತನಕ ಬಾಯ್.